ನೋಡಿ, ಧೂಮಪಾನದ ವಿಷಯ ಹೇಳುವುದಾದ್ರೆ ಈಗ ಇತ್ತೀಚೆಗೆ ಒಂದು ಹೊಸ ವಿಷಯ ಬಂದಿದೆ. 15 ಕ್ಯಾನ್ಸರ್ ಬಂದರೆ ಅದರಲ್ಲಿ 11 ಜನರಿಗೆ ಕ್ಯಾನ್ಸರ್ ಬರೋದು ಧೂಮಪಾನದಿಂದ ಮತ್ತೆ ಅಥವಾ ಮದ್ಯಪಾನದಿಂದ. ಆದರೆ ಇದನ್ನು ನಿಜವಾಗಿ ನಾವು ತಿಳಿಸಬೇಕು. ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣ ಧೂಮಪಾನ ಅಥವಾ ಟೊಬ್ಯಾಕೊ, ಹೊಗೆ ಸೊಪ್ಪು. ಎಲ್ಲ ರೀತಿಯಲ್ಲಿ ಅದು ತಿನ್ನುವುದಿರ್ಬೋದು, ಅದು ಸ್ಮೋಕ್ ಮಾಡೋದಿರ್ಬೋದು, ಏನೇ ಇರ್ಬೋದು. ಟೊಬ್ಯಾಕೊ ರಿಲೇಟೆಡ್ ಕ್ಯಾನ್ಸರ್ಸ್ ಮತ್ತು ಆಲ್ಕೋಹಾಲ್ ರಿಲೇಟೆಡ್ ಕ್ಯಾನ್ಸರ್ಸ್ ಫಾರ್ಮ್ 11 ಔಟ್ ಆಫ್ 15 ಅದು ಕ್ಯಾನ್ಸರ್ಸ್. 11 ಔಟ್ ಆಫ್ 15 ಅಂದರೆ ಸಾಧಾರಣ 73% ಆಗ್ತದೆ. ಇಷ್ಟು ದೊಡ್ಡ ಪರ್ಸೆಂಟೇಜ್ ಕ್ಯಾನ್ಸರಿಗೆ ಕಾರಣ ಧೂಮಪಾನ ಮತ್ತು ಮದ್ಯಪಾನ. ಆದರೆ ಸರ್ಕಾರ ಮಾತ್ರ ಇದನ್ನು ಬ್ಯಾನ್ ಮಾಡೋದಿಲ್ಲ. ಯಾಕೆ? ಹಣ, ದುಡ್ಡಿದೆ. ಯಾರು ಧೂಮಪಾನ ಮಾಡುವ ಕಂಪನಿಯವರಿದ್ದಾರೆ ಅವ್ರ ಹತ್ರ ಇರುವಷ್ಟು ಪವರ್ ಬೇರೆ ಹತ್ರ ಇಲ್ಲ. ಮದ್ಯಪಾನಗಳು ಹಾಗೆ. ಸೊ ಹಾಗಾಗಿ ನಾವು ಹೇಳುವುದು ನಮಗೆ ಕ್ಯಾನ್ಸರ್ ಬೇಡ ಅಂತ, ಆದರೆ ಮಾಡುವುದೇನು ಕ್ಯಾನ್ಸರ್ ಹೆಚ್ಚಾಗಬೇಕು ಅಂತ. ಅದು ಒಂದು ಕಾರಣ ಹಣಕ್ಕಾಗಿ. ಯಾಕಂದರೆ ಕ್ಯಾನ್ಸರ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿ. ಕ್ಯಾನ್ಸರ್ ಇಂಡಸ್ಟ್ರಿ $1.72 ಟ್ರಿಲಿಯನ್ ಇಂಡಸ್ಟ್ರಿ ಅಮೆರಿಕದಲ್ಲಿ. ಅದನ್ನು ಹಾಳು ಮಾಡಲಿಕ್ಕೆ ಯಾರು ತಯಾರಿದ್ದಾರಾ? ಇಲ್ಲ. ಹಣಕ್ಕಾಗಿ ಲೋಕ ನಡೆಯುವುದು. ಸೊ ಕಾಯಿಲೆ ಬಂದರೆ ತೊಂದರೆ ಇಲ್ಲ, ಜನ ಸತ್ತರೆ ತೊಂದರೆ ಇಲ್ಲ. ನಮ್ಮ ದುಡ್ಡಾಗಬೇಕು, ನಮ್ಮ ಇದು ಮಾರಬೇಕು, ಹೌದು. ಹಾಗಾಗಿ ಧೂಮಪಾನ ಬಹಳ ಹಾಳು. ಅದು ಚಿಕ್ಕ ವಯಸ್ಸಿನವರ ಮೇಲೆ ದುಷ್ಪರಿಣಾಮ ತುಂಬ ಮಾಡ್ತದೆ. ನಾನು ಆವಾಗಲ್ಲ, ಇನ್ನು ಮುಂಚೆ ಯಾವಾಗಲೂ ಹೇಳಿದ್ದೀನಿ ಆಲ್ಕೋಹಾಲ್ನ ವಿಷಯ. ಪ್ರತಿ ಅಂಗವನ್ನು ಹಾಳು ಮಾಡ್ತದೆ. ಹಾಗೆ ಧೂಮಪಾನ ಕೂಡ ಹಾಗೆ ಪ್ರತಿ ಅಂಗವನ್ನು ಹಾಳು ಮಾಡ್ತದೆ. ಆದರೆ ಅದರ ಮುಖ್ಯ ಏನು ಅಂದರೆ, ಒಂದು ಶ್ವಾಸಕೋಶದ ಮೇಲೆ, ಯಾಕೆಂದರೆ ನೀವು ಅದು ಗಾಳಿ ಎಳಿತೀರಿ ಒಳಗೆ. ಇನ್ನೊಂದು ಹೃದಯದ ಮೇಲೆ, ಮತ್ತು ಮೆದುಳಿನ ಮೇಲೆ, ನರದ ಮೇಲೆ, ದೇಹದ ಮೇಲೆ, ಎಲ್ಲ ಅಂಗಾಂಗಗಳ ಮೇಲೆ, ಎಲ್ಲದರಲ್ಲೂ ಇರ್ತದೆ. ಮತ್ತು ಬಾಯಲ್ಲಿ ಅದು ಬಿಸಿ ಇದು ಸ್ಮೋಕ್ ಬಾಯಿಗೆ ಹೋಗಿ ಬಾಯಿ, ದೊಂಡೆ, ನಾಲಿಗೆ, ಇದಕ್ಕೆ ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣವೇ ಧೂಮಪಾನ.